ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಆಕ್ಚುಲಿ ಪ್ರತಿ ಕ್ಲಾಸಲ್ಲೂ ಮಾತಾಡುವಾಗ, ಲಾಸ್ಟ್ ಕ್ಲಾಸ್ ಎಲ್ಲ ಮಾತಾಡುವಾಗ ಸ್ಪೆಷಲ್ ಕ್ಲಾಸ್ ಗುಂಗಲ್ಲಿ ಇದ್ದೆ. ಹಾಗೆ ಜೊತೆಗೆ ದಿನ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಒಂದೂವರೆ ವರ್ಷದಿಂದ ಗುರೂಜಿಯವರ ಕ್ಲಾಸಸ್ ಅಟೆಂಡ್ ಮಾಡ್ತಾ, ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ತಾ, ಪ್ರತಿ ದಿನ ಪ್ರತಿ ಕ್ಷಣನೂ ಕೂಡ ಹೇಗೆ ಶ್ರೀಮಂತಿಕೆಯನ್ನು ಗಳಿಸಬೇಕು, ಹೇಗೆ ಹೆಚ್ಚು ಹಣ ಸಂಪಾದನೆ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಇಡೀ ದಿನ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಲ್ವ. ಒಂದಷ್ಟು ವಿಚಾರಗಳು ನಿಮಗೆ ತಿಳಿಸೋದನ್ನ ನಾನು ಮರೆತು ಬಿಡ್ತೀನಿ. ಸೊ ಆದರೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ಹೇಳೋದಕ್ಕಿಂತ ಐ ವಾಂಟ್ ಟು ಥ್ಯಾಂಕ್ ಎವ್ರಿ ಒನ್, ನಮ್ಮ ಯೂಟ್ಯೂಬ್ನಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡ್ತಿರುವಂಥ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಯಾಕಂದರೆ ವಿ ಹ್ಯಾವ್ ಕ್ರಾಸ್ಡ್ 1 lakh ಸಬ್ಸ್ಕ್ರೈಬರ್ಸ್. ಸೊ ಇದು ನಮಗೆ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಹೆಚ್ಚಿನ ಖುಷಿ ಸಿಗೋದು ಯಾವಾಗ ಗೊತ್ತಾ? ನೀವೇನು ವಿಡಿಯೋಸಲ್ಲಿ ನೋಡ್ತಾ ಇದ್ದೀರಾ, ಏನೇನು ಟೆಕ್ನಿಕ್ಸ್ ಗುರೂಜಿ ಹೇಳ್ಕೊಡ್ತಾರೆ, ಅದೆಲ್ಲ ನೀವು ಫಾಲೋ ಮಾಡಿ ನಿಜಕ್ಕೂ ಅದರಿಂದ ನಿಮ್ಮ ಜೀವನದಲ್ಲಿ ದುಡ್ಡಿನ ವಿಚಾರದಲ್ಲಿ ವಿಶೇಷವಾಗಿ ಬದಲಾವಣೆಯನ್ನು ಕಂಡಾಗ. ಸೊ ಅದನ್ನ ಕೂಡ ತಿಳಿಸಿ, ಗುರೂಜಿ ಕೂಡ ಸದ್ಯದಲ್ಲೇ ನಿಮ್ಮೆಲ್ಲರ ಮನೆಗಳಿಗೆ ಬರ್ತಾರೆ ಅಂತ ನಾನು ಕೂಡ ಹೇಳಿದ್ದೆಲ್ಲ. ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಾ, ಪ್ರೀತಿಯವ್ರ ಹತ್ರ ನಿಮ್ಮ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಗುರೂಜಿ ಕೂಡ ಅದನ್ನು ನಿಧಾನವಾಗಿ ಅನಲೈಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸದ್ಯದಲ್ಲೇ ಒಂದು ಹೆಸರನ್ನ ನಾವು ಅನೌನ್ಸ್ ಮಾಡ್ತೀವಿ. ಯಾರ ಮನೆಗೆ, ಯಾವ ಊರು, ಯಾವ ಏರಿಯಾ, ಯಾವತ್ತು ದಿನ ಬರ್ತೀವಿ ಅನ್ನೋದನ್ನ ಸದ್ಯದಲ್ಲೇ ಗುರೂಜಿ ಅವರು ಅನೌನ್ಸ್ ಮಾಡ್ತಾರೆ. ಸೊ ಲೆಟ್ಸ್ ವೆಯ್ಟ್ ಫಾರ್ ದ್ಯಾಟ್. ಇನ್ನು ಜನವರಿ 28ರ ಕ್ಲಾಸ್ ಇನ್ನೇನು ಮುಂದಿನ ವಾರ ಅಷ್ಟೇ ಇರೋದು. ತುಂಬ ಹತ್ರ ಬಂದ್ಬಿಟ್ಟಿದ್ದೀವಿ. ಇದೇ ಭಾನುವಾರ ಇರುತ್ತೆ. ಸೊ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಂಡು ಬಿಟ್ಟಿದ್ರೆ, ನನ್ನ ಪ್ರಕಾರ ರಿಜಿಸ್ಟ್ರೇಷನ್ಸ್ 90% ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಈ ಬಾರಿ ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಪಟ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರ್ಯಾರಿಗೆ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಅವರೆಲ್ಲ ಈ ಕ್ಲಾಸ್ನ ಅಟೆಂಡ್ ಮಾಡಲೇಬೇಕು. ಯಾಕಂತಂದರೆ ಅವರಿಗೆ ವಿಶೇಷವಾದಂಥ ಟಿಪ್ಸ್ ಸಿಗುತ್ತೆ, ವಿಶೇಷವಾದಂಥ ಒಂದು ಮಾರ್ಗದರ್ಶನ ಸಿಗುತ್ತೆ. ಈಸಿಯಾಗಿ ಸ್ವಂತ ಮನೆಯನ್ನು ಅತಿ ಶೀಘ್ರದಲ್ಲಿ ನಿಮ್ಮದಾಗಿಸ್ಕೊಳ್ಬೇಕು ಅಂತ ಅಂದರೆ. ಸೊ ಹಾಗಾಗಿ ಬರೀ ಇಚ್ಛೆ ಪಟ್ಟು ಬರೋರಲ್ಲ, ನಿಮ್ಮ ಮನೆಗೆ ಒಂದು ಹೆಸರನ್ನ ಕೂಡ ಇಟ್ಬಿಡಿ. ನಿಮ್ಮ ಡ್ರೀಮ್ ಹೋಮ್ಗೆ ನಿಮ್ಮ ಕನಸಿನ ಹೆಸರನ್ನು ಇಟ್ಟು ಚೀಟಿನಲ್ಲಿ ಬರ್ಕೊಂಡು ತಗೊಂಡು ಬನ್ನಿ ಅದನ್ನು. ಜೊತೆಗೆ ಗರುಡ ಪುರಾಣದಲ್ಲಿ ಇರುವಂಥ ಹಣದ ಸೂತ್ರಗಳ ಬಗ್ಗೆ ನಿಮ್ಮೆಲ್ಲರ ಒಂದು ಕೋರಿಕೆಯ ಮೇರೆಗೆ ಇನ್ನೊಂದಷ್ಟು ವಿಚಾರವನ್ನು ಗುರೂಜಿ ತಿಳಿಸ್ಕೊಡ್ತಾ ಇದ್ದಾರೆ. ಬರೋರಿಗೆಲ್ಲ ಈ ವರ್ಕ್ಶಾಪ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ವರ್ಕ್ಶಾಪ್ಗೆ ಮಾತ್ರ, ಮುಂದಿನ ತಿಂಗಳು ಸಿಗೋದಿಲ್ಲ. ಸೊ ಮನಿ ಡೈರಿ 2024ರ ಹೊಸ ವರ್ಷದ ಮನಿ ಡೈರಿ ಕಾಂಪ್ಲಿಮೆಂಟರಿ ಸಂಪೂರ್ಣ ಉಚಿತವಾಗಿ ಸಿಗ್ತಾ ಇದೆ. ಇಡೀ ವರ್ಷ ನಿಮ್ಮ ಹಣಕಾಸಿನ ಒಂದು ಏನಿರುತ್ತೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲ ನೋಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸಾಥ್ ಕೊಡುತ್ತೆ ಈ ಒಂದು ವಿಶೇಷವಾದ ಡೈರಿ. ಇಟ್ಕೊಂಡರೆ ಬರ್ತಾ 3 ವಿಳ್ಯದೆಳೆಗಳನ್ನು ತಗೊಂಡ್ಬರೋದನ್ನ ಮರಿಬೇಡಿ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡೋಣ. ನಮ್ಮೆಲ್ಲರ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳೇ ನಮಸ್ತೆ. ನಮಸ್ತೆ ಲಕ್ಷ್ಮಿ, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ಈ ಎಪಿಸೋಡ್ ಸ್ಟಾರ್ಟ್ ಮಾಡುವಾಗ ನಾನು ಹೇಳಿದೆ ವೀಕ್ಷಕರಿಗೆ, ನಾನು ಎಷ್ಟೋ ಒಂದು ತಲೆನಲ್ಲಿ ಓಡ್ತಾ ಇದೆ. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಎಪಿಸೋಡ್ ಶೂಟಿಂಗ್ವರೆಗೂ ಬಿಸ್ನೆಸ್ ವರ್ಕ್ಶಾಪಲ್ಲಿ ನೀವು ಕೊಟ್ಟಂಥ ಅಷ್ಟೊಂದು ಟಾಸ್ಕ್ಸು, ಅಷ್ಟೊಂದು ಇದನ್ನು ಅದೇ ಗಮನದಲ್ಲಿ ಇಟ್ಕೊಂಡು ಏನು ಮಾಡೋದು ಏನು ಪ್ರತಿ ಕ್ಷಣ ಕೂಡ ವಿ ಆರ್ ಟ್ರೈಯಿಂಗ್ ಟು ಬಿ ಮೋರ್ ಆ್ಯಕ್ಟಿವ್, ಮೋರ್ ಟುವರ್ಡ್ಸ್ ದಿ ಗೋಲ್ ಅಂತ ಸಾಕಷ್ಟು ವಿಚಾರಗಳು ನೀವು ಹೇಳ್ತಾನೆ ಬಂದಿದ್ರೆ. ಅದರಲ್ಲೂ ನಮ್ಮ ರೆಗ್ಯುಲರ್ ಫಾಲೋವರ್ಸಿಗಂತೂ ಸಿಕ್ಕಾಪಟ್ಟೆ ವಿಚಾರಗಳು, ಟೆಕ್ನಿಕ್ಸು, ಅಫರ್ಮೇಷನ್ಸು. ಸೊ ಅವ್ರ ಮನಸ್ಸಲ್ಲಿ ನಂತರನೇ ಅದೇ ಓಡ್ತಾ ಇರುತ್ತೆ. ಸೊ ಹೀಗಿರುವಾಗ ನಮ್ಮ ಒಂದು ಚಾನಲ್ಗೆ 1 lakh ಸಬ್ಸ್ಕ್ರೈಬರ್ಸ್ ಆಯಿತು. ನಾವು ಇನ್ಫ್ಯಾಕ್ಟ್ ವಿ ಸೆಲೆಬ್ರೇಟೆಡ್ ಆಲ್ಸೋ. ಸೊ ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸೋದನ್ನೇ ಮರ್ತು ಬಿಟ್ಟಿದ್ದೆ. ಸೊ ಇವಾಗ ಈ ರೀತಿ ವಿಚಾರಗಳನ್ನೆಲ್ಲ ನೋಡ್ತಾ ಹೋದಾಗ ಗುರುಗಳೇ, ಸೊ ವಾಟ್ ಯು ಫೀಲ್, ಒಂದಷ್ಟು ವಿಚಾರಗಳನ್ನ ನಾವು ಕಂಟಿನ್ಯೂ ಮಾಡಲೇಬೇಕು, ಒಂದಷ್ಟು ಒಂದು ಕಾರ್ಯಗಳನ್ನ ಅಥವಾ ಟಾಸ್ಕ್ಗಳನ್ನ ವಿ ಕ್ಯಾನ್ ಕೀಪ್ ಇಟ್ ಆನ್ ಹೋಲ್ಡ್, ಕೆಲವೊಂದನ್ನ ಮಾಡದಿದ್ರು ನಡೆಯುತ್ತೆ. ಸೊ ಇಫ್ ವಿ ಕಂಪೇರ್ ಟು ಟ್ರಾಫಿಕ್ ಸಿಗ್ನಲ್ ರೆಡ್, ಯೆಲ್ಲೋ, ಗ್ರೀನ್. ಸೊ ವೆನ್ ಇಟ್ ಕಮ್ಸ್ ಟು ಟಾಸ್ಕ್ಸು, ಈ ಶ್ರೀಮಂತಿಕೆಯನ್ನು ಪಡೆಯುವಂಥ ಹಾದಿನಲ್ಲಿ ನಿಮ್ಮ ಟ್ರಾಫಿಕ್ ರೂಲ್ಸ್ ಏನು, ಟ್ರಾಫಿಕ್ ಸಿಗ್ನಲ್ಸ್ ಏನು? ವಂಡರ್ಫುಲ್. ಮೊದಲಿಗೆ 1 ಲಕ್ಷ ಸಬ್ಸ್ಕ್ರೈಬರ್ಸು ಎಲ್ಲ ನಿಮ್ಮಿಂದ ಸಾಧ್ಯವಾಯ್ತಿದ್ದು. ಸೊ ಇಟ್ ಹಸ್ ಟೇಕನ್ ಕ್ಲೋಸ್ ಟು 1.5-2 years ಅಂದ್ಕೊಳ್ತೇನೆ. ಆಮೇಲೆ ಹೆಚ್ಚು ಖುಷಿ ಆಗುವಂಥದ್ದು, ಲಕ್ಷ್ಮಿ ಅವರು ಹೇಳಿದ್ರು ಈಗ ತಾನೇ, ನಾವು ಶ್ರೀಮಂತರಾದಾಗ ಮಾತ್ರ ಆ 1 ಲಕ್ಷಕ್ಕೆ ಅರ್ಥ ಇರುತ್ತೆ, ಇಲ್ಲ ಅಂತಂದರೆ ಯೂಸೇ ಇಲ್ಲ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬರ್ ಆಗಿದ್ದೀರಾ, ಅದರ ಜೊತೆ ಶ್ರೀಮಂತರಾಗಿ, ಅದು ನಮ್ಮ ಇಚ್ಛೆ. ಓಕೆ. ಸೊ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಬಂದು ಲಕ್ಷ್ಮಿ, ನೋಡಿ, ನಿಮ್ಮ ಮನೆ ಇದೆ, ನಿಮ್ಮ ಹತ್ರ ಕಾರ್ ಇದೆ, ಅಥವಾ ಯಾವುದೋ ಒಂದು ಜಾಗಕ್ಕೆ ಕೀ ಇದೆ ಅನ್ಕೊಳ್ಳೋಣ, ಲಾಕ್ ಇದೆ ಅನ್ಕೊಳ್ಳೋಣ. ಈಗ ಅದನ್ನ ಓಪನ್ ಮಾಡೋದಕ್ಕೆ ಕೀ ಇದೆಯಾ? ಕೀ 100% ಕರೆಕ್ಟ್ ತಾನೆ? ಬೀಗ ಇದೆ. ಈಗ ಬೀಗನ ಓಪನ್ ಮಾಡೋದಕ್ಕೆ ಕೀ ಇದೆ. ಹಂಗಾದ್ರೆ ಲಾಕ್ ಮಾಡೋದಕ್ಕೆ
ಲಾಕ್ ಮಾಡೋದಕ್ಕೂ ಕೀ ಬೇಕೇ ಬೇಕು. ಕೀ ಬೇಕೇ ಬೇಕು. ಈಗ 2 ಕೀ ಇದೆಯಾ, ಲಾಕ್ ಮಾಡೋದಕ್ಕೆ ಒಂದು, ಇಲ್ಲ ಓಪನ್ ಮಾಡೋದಕ್ಕೆ ಒಂದು. ಅದೇ ಕೀ ಇದ್ರೆ ಮಾತ್ರ. ಕರೆಕ್ಟ್ ತಾನೆ? ಹೇಗಮ್ಮ ಇದು? ಒಂದೇ ಕೀ ಒಂದು ಲಾಕು ಮಾಡ್ಬೋದು, ಮನೆ ಈಗ ಬೀಗ ಹಾಕ್ಬೋದು, ಹಾಗೆ ಬೀಗವನ್ನು ತೆಗಿಬೋದು. ಈಗೇನಿರೋದು ಒಂದೇ ಒಂದು ಕೀ ಗೊತ್ತಿರಲಿ. ನೋಡಿ ಎಷ್ಟು ಅದ್ಭುತವಾಗಿದೆ ಇದು. ನಿಮ್ಮ ಮನಸ್ಸು, ನಿಮ್ಮ ದೇಹ, ನೀವು ಲಾಕ್ ಹಾಕ್ಕೊಂಡಿದ್ದೀರಾ ಅಂದ್ಕೊಳ್ಳೋಣ. ಲಾಕ್ ಹಾಕ್ಕೊಂಡಿದ್ದೀರಾ ಅಂತಂದರೆ ಸಾಲದಲ್ಲಿದ್ದೀರಾ, ಲಾಕ್ ಹಾಕ್ಕೊಂಡಿದ್ದೀರಾ ಅಂದರೆ ಕಷ್ಟದಲ್ಲಿದ್ದೀರಾ ಅಂದ್ಕೊಳ್ಳಿ. ಇದಕ್ಕೆ ಕಾರಣ ಯಾವುದು? ನಿಮ್ಮ ಮೈಂಡೇ. ಈಗ ಒಂದು ವೇಳೆ ಯಾರೋ ಒಬ್ಬರು ಸಂಪೂರ್ಣವಾಗಿ ಅನ್ಲಾಕ್ ಮಾಡಿಕೊಂಡು ಶ್ರೀಮಂತರಾಗಿ ಖುಷಿಯಾಗಿದ್ದಾರಪ್ಪ, ಅದಕ್ಕೆ ಯಾವುದು ಕಾರಣ? ಅದಕ್ಕೆ ಯಾವುದು ಕೀ? ಅದೇ ಕೀ. ಎಲ್ಲಿದೆ ನಿಮ್ಮ ಕೀ? ಏನು ಮಾಡ್ತಿದೆ ನಿಮ್ಮ ಕೀಯಲ್ಲಿ? ಏನು ಮಾಡ್ತಿದ್ದೀರಾ? ಯಾಕೆ ಒಂದೇ ಒಂದು ಫಂಕ್ಷನ್ ಮಾಡ್ತಿದ್ದೀರಾ? ಬರೀ ಲಾಕ್ ಹಾಕ್ಕೊಂಡೇ ಇದ್ದೀರಲ್ವಾ? ಅದರಿಂದನೇ ನೀವು ಮುಕ್ತಿ ಪಡಿಬೋದು, ತೆಗಿಬೋದು ಅಂತ ಯಾಕೆ ಗೊತ್ತಿಲ್ಲ ನಿಮಗೆ? ಸೊ ಹಾಗಾಗಿ ದೇವ್ರು ಯಾವತ್ತು 2 ಕೀ ಎಲ್ಲ ಕೊಟ್ಟು ಕಳಿಸಲ್ಲಮ್ಮ, ಒಂದೇ ಒಂದು ಕೀ ಕೊಟ್ಟಿರ್ತಾರೆ. ಇನ್ನೊಂದು ಕೀ ಇರುತ್ತೆ ಲಕ್ಷ್ಮಿ. ನೀವು ಹೋಟೆಲ್ಗಳಿಗೆ ಹೋದರೆ ಗೊತ್ತಿರುತ್ತೆ, 100 ರೂಮ್ ಇದೆ ಅಂದ್ಕೊಳ್ಳಿ, 100 ರೂಮ್ಗೆ ಗೆಸ್ಟ್ಗಳಿಗೆಲ್ಲ ಒಂದೊಂದು ಕೀ ಕೊಟ್ಟಿರ್ತಾರೆ. ಬಟ್ ಅವ್ರ ಹತ್ರ ಒಂದು ಮಾಸ್ಟರ್ ಕೀ ಇರುತ್ತೆ. ಕರೆಕ್ಟಾ? ಆ ಮಾಸ್ಟರ್ ಕೀ ಇದ್ದರೆ ಎಲ್ಲ ಕೀಗಳನ್ನೂ ಓಪನ್ ಮಾಡ್ತೀವಿ, ಎಲ್ಲ ಬೀಗಗಳನ್ನೂ ಓಪನ್ ಮಾಡ್ಬೋದು. ಆ ಮಾಸ್ಟರ್ ಕೀನು ವಿಶ್ವದ ಹತ್ರ, ಯೂನಿವರ್ಸ್ ಹತ್ರ, ದೇವರ ಹತ್ರ ಇದೆ. ಆ ಮಾಸ್ಟರ್ ಕೀ ಪಡ್ಕೋಬೇಕು ಅಂತಂದರೆ ನಾವು ನಿರ್ವಾಣ ಹೊಂದಬೇಕು, ಹೆಚ್ಚು ಧ್ಯಾನ ಮಾಡಬೇಕು. ಅದು ನಾಲೆಡ್ಜಲ್ಲಿಲ್ಲ, ಅದು ವಿಸ್ಡಮ್, ಸುಜ್ಞಾನದಲ್ಲಿ ಮಾತ್ರ ಇರುವಂಥದ್ದು. ಸೊ ಪರವಾಗಿಲ್ಲ, ಇಷ್ಟು ಗೊತ್ತಾಯಿತು ಅಂದ್ಕೊಳ್ತೇನೆ. ಯು ಕ್ಯಾನ್ ಲಾಕ್ ಯುವರ್ ಸೆಲ್ಫ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಅನ್ಲಾಕ್ ಯುವರ್ ಸೆಲ್ಫ್. ಬೋತ್ ಆಪ್ಷನ್ಸ್ ಆರ್ ರೈಟ್ ವಿದಿನ್ ಅವರ್ ಓನ್ ಸೆಲ್ಫ್. ಯು ಮಸ್ಟ್ ನೋ ದಿಸ್. ಎರಡನೇದು, ನೀವು ಕೇಳಿರೋ ಪ್ರಶ್ನೆಗೆ ಈಗ ಬರ್ತೇನೆ. ಒಂದು ಸಲ ಲಕ್ಷ್ಮಿ, ಗೌತಮ ಬುದ್ಧರು ತುಂಬ ಫೇಮಸ್. ಆ ಟೈಮಿಗೆ ಊರೂರಿಗೆ ಹೋಗ್ತಿರ್ತಾರೆ, ಬೋಧನೆ ಮಾಡ್ತಿರ್ತಾರೆ, ಪ್ರವಚನಗಳು ಕೊಡ್ತಿರ್ತಾರೆ. ಎಲ್ಲರೂ ಕಿಕ್ಕಿರಿದು ನಿಂತಿರ್ತಾರಮ್ಮ. ಒಂದು ಸ್ಥಳಕ್ಕೆ ಹೋಗ್ತಾರಮ್ಮ ಲಕ್ಷ್ಮಿ. ಆ ಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲರೂ ಬಂದು ಆರ್ಗನೈಸ್ ಮಾಡ್ತಾರೆ. ಈಗ ಫಂಕ್ಷನ್ ಆರ್ಗನೈಸ್ ಮಾಡ್ತಾರಲ್ವ, ಆ ರೀತಿ ಆರ್ಗನೈಸ್ ಮಾಡಿ ಇವತ್ತು ಗೌತಮ ಬುದ್ಧರು ಬರ್ತಿದ್ದಾರೆ, ಎಲ್ಲರೂ ರೆಡಿಯಾಗಿ ಅಂತ ಸುತ್ತಮುತ್ತಲಿನ ಎಲ್ಲ ಊರ ಜನಗಳಿಗೂ ಹೇಳ್ಬಿಡ್ತಾರೆ. ಎಲ್ಲರೂ ಬಂದು ಕಾದಿರ್ತಾರಮ್ಮ. ಸರಿಸುಮಾರು 10,000 ಜನಗಳು ಅಂದ್ಕೊಳ್ಳಿ, ದೊಡ್ಡ ಸಭೆ. ಗೌತಮ ಬುದ್ಧರು ಕರೆಕ್ಟ್ ಟೈಮ್ಗೆ ಬರ್ತಾರೆ. ಮೈಕ್ ಇದೆ ಅಂತ ಅಂದ್ಕೊಳ್ಳೋಣ, ಮೈಕೆಲ್ಲ ಇಟ್ಟಿರ್ತಾರೆ, ಎಲ್ಲ ಏನೋ ಇನ್ವೈಟ್ ಮಾಡ್ತಾರೆ, ವೆಲ್ಕಮ್ ಮಾಡ್ತಾರೆ, ಬಂದು ನಿಂತ್ಕೊಳ್ತಾರೆ. ಎಲ್ಲರನ್ನೂ ನೋಡ್ತಾರೆ, ಒಂದು 5 ನಿಮಿಷ 10 ನಿಮಿಷ ನೋಡ್ತಾರೆ. ನೋಡಿ ಆದಮೇಲೆ ಸೈಲೆಂಟಾಗಿ ಹೊರಟೋಗ್ತಾರೆ. ಎಲ್ಲರೂ ಕಾತುರತೆಯಿಂದ ಬಂದಿರ್ತಾರಲ್ವ, ಇದೇನಪ್ಪ ಏನೋ ಮಾತಾಡ್ದೆ ಹೊರಟೋದ್ರು, ಅರೆ ಇಷ್ಟು ಕೇರ್ಲೆಸ್ ಇವರು, ಯು ಡಿಂಟ್ ಇವನ್ ಬಾದರ್ ಟು ಟಾಕ್ ಟು ಅಸ್, ಎಲ್ಲಿಂದ ಬಂದಿದ್ದೀವಿ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅಂತಂತೇಳಿ ಮತ್ತೆ ಹೊರಟೋಗ್ತಾರೆ. ಮತ್ತೆ ಆರ್ಗನೈಸರ್ಸ್ ಹೋಗ್ತಾರೆ ಗೌತಮ್ ಬುದ್ಧನ ಕೇಳೋಕ್ಕೆ. ಆಗ ಬುದ್ಧ ಹೇಳ್ತಾರೆ ನಾಳೆ ಬರ್ತೀನಿ ಅಂತ. ಮತ್ತೆ ಸಭೆ ಮತ್ತೆ ಸ್ಟಾರ್ಟ್. ಬಟ್ ಈ ಸಲ 10,000 ಜನ ಬಂದಿರಲ್ಲ, ಬರೀ ಒಂದೇ 1,000 ಜನ ಬಂದಿರ್ತಾರೆ. ಏನು 9,000 ಜನ, ಅರೆ ನೆನ್ನೆ ನೋಡಿದ್ದೀನಿ ಬಿಡಪ್ಪ, ಬಂದ್ಬಿಟ್ಟು ಹಂಗೆ ಹೊರಟೋದ್ರು, ಅವ್ರಿಗೆ ಯಾಕೆ ನಾವು ಬರೋದಿಲ್ಲ ಕೆಲಸ ಕಾರ್ಯ ಬಿಟ್ಟು ಅಂತ. ಈ 1,000 ಜನ ಬಂದಿರ್ತಾರೆ. ಮತ್ತೆ ಗೌತಮ್ ಬುದ್ಧರು ಬರ್ತಾರೆ, ಮತ್ತೆ ಸ್ಟೇಜ್ ಮೇಲೆ ನಿಂತ್ಕೊಳ್ತಾರೆ, ಎಲ್ಲರನ್ನೂ ನೋಡ್ತಾರೆ. ನೋಡಿ ಆದಮೇಲೆ ಮತ್ತೆ ಹಾಗೆ ನಡ್ಕೊಂಡು ಹೊರಟೋಗ್ತಾರೆ. ಈಗ ಇನ್ನೂ ಕನ್ಫ್ಯೂಷನ್ ಲಕ್ಷ್ಮಿ. ಈ 1,000 ಜನ ಕೋಪ ಬಂದ್ಬಿಡುತ್ತೆ. ಈಗ ನೆನ್ನೆನೂ ಮಾತಾಡಿಲ್ಲ, ಇವತ್ತೂ ಮಾತಾಡಿಲ್ಲ, ಅರೆ ಇದೇನಯ್ಯ ಇದು ಅಂತಂತೇಳಿ ಮತ್ತೆ ಆರ್ಗನೈಸರ್ಸ್ ಹೋಗ್ತಾರೆ, ಸ್ವಾಮಿ ಮಾತಾಡಿ ಸ್ವಾಮಿ, ಏನಾಗಿದೆ, ಯಾಕೆ ನೀವು ಮಾತಾಡ್ತಿಲ್ಲ, ಎಲ್ಲರೂ ಡಿಸಪಾಯಿಂಟ್ ಆಗಿಬಿಟ್ಟಿದ್ದಾರೆ ಅಂತಂತೇಳಿ ಮತ್ತೆ ಇನ್ನೊಂದು ದಿನಕ್ಕೆ ಕರೀತಾರೆ. ಮತ್ತೆ ಬರ್ತೀನಪ್ಪ ನಾಳೆ ಅಂತಾರೆ. ಮತ್ತೆ ಬರ್ತಾರೆ. ಅವತ್ತು ಕೇವಲ 100 ಜನ ಬಂದಿರ್ತಾರೆ 3ನೇ ದಿನ. ಮತ್ತೆ ಬರ್ತಾರೆ, ಮತ್ತೆ ಸೇಮ್ ಟು ಸೇಮ್ ರಿಪೀಟ್ ಅಷ್ಟೇ, ಮತ್ತೆ ಮಾತಾಡಲ್ಲ. ಮತ್ತೆ 4th ಡೇಗೆ ಆರ್ಗನೈಸರ್ಸ್ ಕನ್ವಿನ್ಸ್ ಮಾಡ್ತಾರೆ ಮಾತಾಡಲೇಬೇಕು ಅಂತಂತೇಳಿ. ಆವತ್ತು ಕೇವಲ 10 ಜನ ಬಂದಿರ್ತಾರೆ. ಆವತ್ತು ಬಂದಾಗ ಪ್ರವಚನ ಮಾಡ್ತಾರೆ, ಹೇಳ್ತಾರೆ. ಆ 10 ಜನನ್ನ ಅವರ ಶಿಷ್ಯರನ್ನಾಗಿ ಸ್ವೀಕರಿಸಿ ತೆಗೆದುಕೊಂಡು ಹೋಗ್ತಾರೆ. ಈ ಶಿಷ್ಯರೆಲ್ಲ ಅವ್ರ ಜೊತೆ ಹೋಗ್ತಿರ್ಬೇಕಂದ್ರೆ ಕೇಳ್ತಾರೆ, ಲಕ್ಷ್ಮಿ ಸ್ವಾಮಿ ನಮ್ಗೆ ಅರ್ಥ ಆಗಿಲ್ಲ, ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತೇಳಿ. ಅಲ್ಲ, ಅಷ್ಟು ಜನಕ್ಕೆ ಇನ್ಸಲ್ಟ್ ಮಾಡಿಬಿಟ್ರಲ್ವ ನೀವು, ಮಾತಾಡ್ಬೋದಿತ್ತಲ್ವ, ಯಾಕೆ ನಾವು ಮಾತ್ರ 10 ಜನ ನೋಡಿ ಯಾರೂ ಇಲ್ಲ ಅಂತಂತೇಳಿ. ಹಾಗೆ ಹೇಳ್ತಾರೆ, ನನಗೆ ನಿಜವಾಗ್ಲೂ ಟೆಸ್ಟ್ ಮಾಡಲಿಕ್ಕಿತ್ತು, ಯಾರಿಗೆ ಆ ಸಂಯಮ ಇದೆ, ಯಾರಿಗೆ ಆ ಒಂದು ಪೇಷನ್ಸ್ ಇದೆ, ಆ ನೆಮ್ಮದಿ ಇದೆ, ಆ ಕಾಯುವಂಥದ್ದಿದೆ,
ಬಿಕಾಸ್ ಸಕ್ಸಸ್ ಅನ್ನುವಂಥದ್ದು, ಶ್ರೀಮಂತಿಕೆ ಅನ್ನುವಂಥದ್ದು, ಈ ದೊಡ್ಡ ಮಟ್ಟಕ್ಕೆ ಬೆಳೆಯೋ ಅನ್ನೋಂಥದ್ದು ಒಂದೇ ದಿನದಲ್ಲೋ, ಒಂದು ತಿಂಗಳಲ್ಲೋ, ಒಂದು ವರ್ಷಲ್ಲೋ ಸಿಗೋದಿಲ್ಲಪ್ಪ. ಸೊ ಹಾಗಾಗಿ ಆ ಜಳ್ಳು ಹೊಟ್ಟೆ ಎಲ್ಲ ಉದುರೋಯ್ತು. ಸಾಲಿಡ್. ಈಗ ನೀವ್ಯಾಕೆ ಬಂದರೆ 10 ಜನ? ಈಗ ಬೇರೆಯವರು ಹೋದಂಗೆ ನೀವು ಹೋಗ್ಬೋದಿತ್ತಲ್ವ? ನೀವ್ಯಾಕೆ ಇನ್ನೂ 4ನೇ ದಿನ ಆದರೂ ಕಾಯ್ತಿದ್ದೀರಾ? ಬಿಕಾಸ್ ನಿಮಗೆ ಬೇಕೇ ಬೇಕು, ಶ್ರೀಮಂತಿಕೆ ಬೇಕೇ ಬೇಕು ಅಂತ ತಪಸ್ಸು ಯಾವನ್ ಮಾಡ್ತಾನೋ ಅವನಿಗೆ ಮಾತ್ರ ಸಿಗೋದು ಲಕ್ಷ್ಮಿ. ಸೊ ಸುಮ್ಮನೆ ಎಲ್ರಿಗೂ ಸಿಕ್ಬಿಡಲ್ಲಮ್ಮ. ಸೊ ಹಾಗಾಗಿ ಯಾವುದನ್ನು ನಾವು ಕಂಟಿನ್ಯೂ ಮಾಡಬೇಕು, ಗ್ರೀನ್ ಲೈಟ್ ಇದು. ಕಂಟಿನ್ಯೂಸ್ ಆಗಿ ತಪಸ್ಸು ಮಾಡಬೇಕು. ನಿಮ್ಮ ಅಫರ್ಮೇಷನ್ ಆಗಲಿ, ಟೆಕ್ನಿಕ್ಗಳಾಗಲಿ, ನಾವು ಹೇಳ್ಕೊಟ್ಟಿರೋ ಪ್ರತಿಯೊಂದು ವಿಚಾರಗಳು ಇನ್ಸ್ಟಂಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಥಿಂಗ್ ಪರ್ಮನೆಂಟ್ ಯು ಕ್ಯಾನ್ ಮೇಕ್ ಇನ್ಸ್ಟಂಟ್ಲಿ. ಅದಕ್ಕೆ ನೋಡಿ, ಎಲ್ಲ ಋಷಿ ಮುನಿಗಳು ಆಗಿನ ಕಾಲದಲ್ಲಿ ದೇವ್ರನ್ನ ಹೊಲಿಸ್ಕೊಳ್ಳೋಕ್ಕಿದ್ದ ಏಕೈಕ ಮಾರ್ಗ ತಪಸ್ಸು. ಕೂತರೆ ತಪಸ್ಸಿಗೆ ಏನು ಬಂದರೂ ಅವ್ರಿಗೆ ಗೊತ್ತಿರ್ತಿರ್ಲಿಲ್ಲ. ಸೊ ಹಾಗಾಗಿ ತಪಸ್ಸು ಮಾಡ್ತಿದ್ದೀವ ಅನ್ನೋದು ನನ್ನ ಕ್ವೆಶ್ಚನ್. ಸೊ ಹಾಗೆ ನಾನು ರೆಡಿ ಇದ್ದೇನೆ ಕಾಯಲಿಕ್ಕೆ. ನನ್ನ ಸಾಲ ತೀರೋದಕ್ಕೆ 5 ವರ್ಷ ತೆಗೆದುಕೊಳ್ತು. ನಾನು ಶ್ರೀಮಂತನಾಗೋದಕ್ಕೆ ಎಷ್ಟೋ ವರ್ಷಗಳು ತೆಗೆದುಕೊಳ್ತು. ಬಟ್ ಐ ಹ್ಯಾವ್ ದಟ್ ಪೇಷನ್ಸ್ ಮ್ಯಾನ್. ಇನ್ನೂ ದೊಡ್ಡ ದೊಡ್ಡ ಗುರಿ ಇದೆ ನನಗೆ, ಸಂಕಲ್ಪಗಳಿದೆ. 2035ನೇ ಇಸ್ವಿಯಲ್ಲಿ ಏನೋ ಒಂದು ಮಾಡಲಿಕ್ಕೆ ಇದೆ. ಅದೆಲ್ಲ ನನಗೆ ಗುರಿ ಇದೆ. ಇನ್ನೂ ಎಲ್ಲಿದೆ 2035? ಇನ್ನೂ 11 ವರ್ಷ ಇದೆ. ಐ ಹ್ಯಾವ್ ದಟ್ ಪರ್ಪಸ್. Do you have the same purpose? Do you have that attitude of waiting patiently? I don't know. If you do have it ಅಲ್ವಾ, ಡೆಫಿನೆಟಾಗಿ ದೇವರೇ ಸ್ವತಃ ಇಳಿದು ಬಂದು ಅವರ ಜೊತೆ ನಮ್ಮನ್ನು ಇಟ್ಕೊಳ್ತಾರೆ. ಆ್ಯಂಡ್ ದ್ಯಾಟ್ ಈಸ್ ಅ ಯೂನಿವರ್ಸಸ್ ಗಿಫ್ಟ್. ಸೊ ಗೌತಮ ಬುದ್ಧರು ಇದನ್ನು ಹೇಳಕ್ಕೆ ಹೊರಟಿದ್ರು ಈ ಕತೆ ಮೂಲಕ. ಸೊ ಹಾಗಾಗಿ ಈ ಒಂದು ಅಂಶ ಇರಬೇಕು. ಯಾವ್ದು ಬಿಡಬೇಕು? ದಿಸ್ ಇಸ್ ಗ್ರೀನ್. ಯಾವುದು ರೆಡ್ ನಿಮ್ಗೆ ಗೊತ್ತಿರಬೇಕು. ಏನೋ ತಾಳ್ಮೆ ಇಲ್ಲದೆ ಇರೋ ಅಂಥದ್ದು ಅದು ರೆಡ್ ಝೋನಲ್ಲಿ ಇದ್ದೀರ ಅಂತ, ಇಂಪೇಷೆಂಟು. ಅದು ನಿಲ್ಲಿಸ್ಬಿಡಿ. ನಿಲ್ಲಿಸಿ, ಇಂಪೇಷನ್ಸ್ ಅನ್ನೋದನ್ನ ನಿಲ್ಲಿಸಿ. ಆಮೇಲೆ ನಿಮಗೆ ಗೊತ್ತಿರಬೇಕು ಯಾವುದ್ಯಾವುದು ಕೆಟ್ಟದ್ದು ನೀವು ನಿಲ್ಲಿಸ್ಬೇಕು ಅಂತ. ನಿಮಗೆ ಗೊತ್ತಿದೆ. ನೀವು ತುಂಬ ನಾನು ಕೆಟ್ಟದ್ದು ಮಾಡಿದ್ದೀನಿ, ನಾನು ಮಾಡಲ್ಲ ಅಂತಂತಲ್ಲ, ನಾನು ನಿಲ್ಲಿಸಿದ್ದೇನೆ ತುಂಬ. ಈಗ ಸಪೋಸ್ ಯಾರೋ ಡ್ರಿಂಕ್ಸ್ ಮಾಡ್ತಿರ್ತೀರಪ್ಪ, ಇದನ್ನು ಕಂಟಿನ್ಯೂ ಮಾಡಬೇಕಾ ಇಲ್ಲ ಸ್ವಲ್ಪ ದಿನಕ್ಕೆ ನಿಲ್ಲಿಸ್ಬಿಟ್ಟು ನ್ಯೂ ಇಯರ್ ಆದಮೇಲೆ ಸ್ಟಾರ್ಟ್ ಮಾಡಬೇಕಾ? ನೀವು ಹೇಳಿ ನನಗೆ. ನೀವು ಯು ನೋ ಇಟ್ ಬೆಟರ್ ದೆನ್ ಮೀ ಅಲ್ವಾ? ನಿಲ್ಲಿಸ್ಬೇಕು. ಸ್ಮೋಕ್ ಮಾಡೋದು ನಿಲ್ಲಿಸ್ಬೇಕು. ಕೆಟ್ಟ ಮಾತಲ್ಲಿ ಬೈಯುವಂಥದ್ದು ನಿಲ್ಲಿಸ್ಬೇಕು. ಸುಳ್ಳು ಹೇಳೋದು ನಿಲ್ಲಿಸ್ಬೇಕು. ಕರೆಕ್ಟಾ? ಇನ್ನೂ ಬ್ಯಾಡ್ ಹ್ಯಾಬಿಟ್ಸ್ ಪ್ಲೆಂಟಿ ಅಲ್ವಾ? ಸೊ ಸೋಂಬೇರಿತನ ನಿಲ್ಲಿಸ್ಬೇಕು. ಇವೆಲ್ಲ ನಿಲ್ಲಿಸ್ಬೇಕು. ಕೆಲವೆಲ್ಲ ಪೇಷನ್ಸ್ ಆಗಿ ಕಾಯಬೇಕು. ಅವನ್ನ ಕಾದು ಪಡ್ಕೋಬೇಕು. ಸೊ ಎಲ್ಲೋ ಅನ್ನೋವಂಥದ್ದು ಕಾಯೋ ಅನ್ನೋ ಪರಿಸ್ಥಿತಿ. ಸೊ ಹಾಗಾಗಿ ಯು ಹ್ಯಾವ್ ಟು ಗೋ ಸ್ಲೋ ಆರ್ ವೆಯ್ಟ್ ಆ್ಯಂಡ್ ದೆನ್ ನಾವು ಗೋ ಅಹೆಡ್. ಸೊ ಹಾಗಾಗಿ ಎಲ್ಲ ಒಳ್ಳೆತನಗಳನ್ನು ಕಂಟಿನ್ಯೂ ಮಾಡಿ, ಎಲ್ಲ ಕೆಟ್ಟತನಗಳನ್ನ ಕ್ಲೋಸ್ ಮಾಡಿ, ಕೆಲವೊಂದಕ್ಕೆಲ್ಲ ಕಾಯಬೇಕಿರುತ್ತೆ, ಅದನ್ನು ಗೋ ಸ್ಲೋ. ಇಟ್ಸ್ ಲೈಕ್ ಎಲ್ಲೋ. ಸೊ ಆರಾಮಾಗಿ ಹೋಗಿ ಅಂತ ಹೇಳ್ತಾನೆ. ಸೊ ದಿಸ್ ಅ ಬ್ಯೂಟಿಫುಲ್ ಒನ್. ಯು ಗಾಟ್ ಟು ಡೂ ದಿಸ್. ಸೊ ಎಷ್ಟೋ ಜನಕ್ಕೆ ಬರ್ತಿಲ್ಲ, ನನಗೆ ಆಗ್ತಿಲ್ಲ ಅಂತ ಹೇಳ್ತಿರ್ತೀರ. ಡೋಂಟ್ ವರಿ, ದೇರ್ ಇಸ್ ಸಮಥಿಂಗ್ ವೆರಿ ಬಿಗ್ ವೇಟಿಂಗ್ ಫಾರ್ ಆಲ್ ಆಫ್ ಅಸ್. ಸಮ್ ಮೈಟ್ ಗೆಟ್ ಇಟ್ ವೆರಿ ಕ್ವಿಕ್ ಆ್ಯಂಡ್ ಸಮ್ ಮೇ ನಾಟ್ ಗೆಟ್ ಇಟ್ as quick as they get it, but definitely all of us are going to get it. So have to be very we have patient. to be ready and dedicated. Have to be ready and have to have loads of patience. Yes, Lakshmi. Very nice Garugle. So technique ಏನು ಹೇಳ್ತೀರಾ? ಟೆಕ್ನಿಕ್ ಲಕ್ಷ್ಮಿ, ತುಂಬ ಜನ ನಾನು ಕೇಳಿದ್ದಾರೆ. ತುಂಬ ಅಫರ್ಮೇಷನ್ಸು, ತುಂಬ ಟೆಕ್ನಿಕ್ಸ್ ಹೇಳ್ಬಿಟ್ಟಿದ್ದಾವೆ. ನಿಮಗೆ ಯಾವುದು ಬೇಕೋ ಅದ್ರ ಮೇಲೆ ಹೆಚ್ಚು ಪ್ರಯಾರಿಟಿ ಇರಬೇಕು. ಸೊ ಸಪೋಸ್ ನಿಮ್ಗೆ ಗೊತ್ತಿರಬೇಕು. ನಾನು ಜಸ್ಟ್ ಅ ಪ್ಲೈನ್ ಸಿಂಪಲ್ ಕ್ವೆಶ್ಚನ್. ನನಗೆ ಒಂದು ಮಗು ಇದೆ, ನನಗೆ ಇನ್ನೊಬ್ಬರಿಗೆ 100 ಮಕ್ಕಳಿದ್ದಾರೆ. ಈಗ ಯಾರು ಚೆನ್ನಾಗಿ ತನ್ನ ಮಗುನ ಪೋಷಣೆ ಮಾಡ್ಬೋದು? ನೀವು ಹೇಳಿ ನನಗೆ. ಒಂದು ಮಗು ಇರೋರು ಚೆನ್ನಾಗಿ ನೋಡ್ಕೋಬೋದು ಮಗುನ, ಅಥವಾ 100 ಜನ ಮಕ್ಕಳಿರೋರಿಗೆ ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೋದು? ನೀವು ಹೇಳಿ. ನಿಜವಾಗ್ಲೂ ಹೇಳ್ತೇನೆ, ಒಂದು ವೇಳೆ ಆ ರೀತಿ 100 ಮಕ್ಕಳಿದ್ದರೆ ಹೆಸ್ರುಗಳು ಸಹ ನಮ್ಗೆ ಗೊತ್ತಿರಲ್ಲ. ಅವ್ರು ಏನು ಓದ್ತಿರ್ತಾರೋ, ಎಲ್ಲಿ ಹೋಗ್ತಿರ್ತಾರೋ, ಯಾರು ನನ್ನ ಮಗನೋ, ಯಾರ ಮಗನೋ, ಕರೆಕ್ಟಾ? ಗೊತ್ತಿರಲ್ಲ. ಅದು ಸ್ವಾಭಾವಿಕ ಅಲ್ವಾ? ಹಾಗಾಗಿ ಅದಕ್ಕೆ ಹೇಳೋದು, ಯಾವತ್ತೂ ಹ್ಯಾವ್ ಅ ಕ್ಲಿಯರ್ ಒನ್ ಪರ್ಪಸ್, ಒಂದು ಅಫರ್ಮೇಷನ್ ಸಾಕು. ನಾನು ಪದೇ ಹೇಳ್ಕೊಳ್ಳೋದು ಒಂದೇ. ಯಾಕಂದರೆ ನನಗೆ ಬೇರೆದೆಲ್ಲ ಇದೆ. ಸೊ ವಾಟ್ ಮೋರ್ ಡು ಐ ನೀಡ್? ವಾಟ್ ಐ ನೀಡ್ ಈಸ್ ಮನಿ ಅಂದ್ಕೊಳ್ಳೋಣ. ಸೊ ನಾನು ಪದೇ ಹೇಳ್ತಿರ್ತೇನೆ, ನನಗೆ ಪ್ರತಿ ತಿಂಗಳು ಅತಿ ಸುಲಭವಾಗಿ ನನ್ನ ವ್ಯಾಪಾರದಲ್ಲಿ ಅಥವಾ ನನ್ನ ಜೀವನಕ್ಕೆ 5 ಲಕ್ಷ ರೂಪಾಯಿ ಆದಾಯವು ಬರುತ್ತಿರುವುದಕ್ಕೆ
ಹೇರಳವಾಗಿ ಬರುತ್ತಿರೋದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಸೊ ನೋಡಿ, ಯಾವಾಗ ದುಡ್ಡು ಬರುತ್ತೋ ನಿಮಗೆ ಸಾಲ ಹೊರಟೋಗುತ್ತೆ. ಸಾಲಕ್ಕಂತಲೇ ಅಫರ್ಮೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೇನೋ ಕೋರ್ಕೊಳ್ತಿರ್ತೀವಿ, ನನ್ನ ಮನೆಗಾಗಲಿ, ಬಂಗಾರಕ್ಕಾಗಲಿ, ಇನ್ನು ಯಾವುದ್ಯಾವುದಕ್ಕೂ ಅಂದ್ಕೊಳ್ತಿರ್ತೀವಿ. ಆ್ಯಕ್ಚುಲಿ ಇವೆಲ್ಲವೂ ಸಾಲ್ವ್ ಆಗಬೇಕಂದ್ರೆ ದುಡ್ಡು ಬೇಕಿರುತ್ತೆ. ಸೊ ಹಾಗಾಗಿ ದುಡ್ಡು ಕೋರ್ಕೊಳ್ಳಿ. ಆಮೇಲೆ ಈ ಮನಸ್ಥಿತಿ ಬಂದಾಗ ಆರೋಗ್ಯ ತಾನಾಗೆ ಸರೋಗ್ಬಿಡುತ್ತೆ. ಅದು ಎಂಥ ಕಾಯಿಲೆ ಇದ್ದರೂ ಹೇಳ್ತಿದ್ದೇನೆ, ವೆನ್ ಯು ಟೆಲ್ ಯುವರ್ ಸೆಲ್ಫ್, ವೆನ್ ಯು ಬ್ಲೆಸ್ ಯುವರ್ ಸೆಲ್ಫ್, ಈ ಪರಮಾತ್ಮ ನಿಮ್ಮನ್ನು ಬ್ಲೆಸ್ ಮಾಡಿ ಆಶೀರ್ವಾದ ಮಾಡಿ ಕಾಯಿಲೆ ಮುಕ್ತ ಮಾಡ್ತಾನೆ. ಎಷ್ಟೋ ಜನಕ್ಕೆ ದೊಡ್ಡ ದೊಡ್ಡ ಕಾಯಿಲೆಗಳಿರೋರು ಹತ್ರ ಬರ್ತಾರೆ. ಟ್ರಸ್ಟ್ ಮೀ, ಎಲ್ಲರ ಹತ್ರ ಪವರ್ ಇದೆ, ನನ್ನ ಹತ್ರನೂ ಇದೆ. ನಿಜವಾಗಲೂ ಒಂದು ಗ್ರಂಥದಲ್ಲಿದೆ, ಅವರ ನೆರಳು ಬಿದ್ರೇ ಗುಣ ಆಗ್ತಿದ್ರು ಅಂತಂತೇಳಿ. ನೆರಳು ಟಚ್ ಮಾಡಿದ್ರೆ ಗುಣ ಆಗ್ತಾರೆ ಅಂತಂತೇಳಿ. ಐ ಹ್ಯಾವ್ ದಟ್ ಪವರ್, ಐ ಟ್ರಸ್ಟ್ ಮೀ, ನನ್ನ ಹತ್ರ ಆ ಶಕ್ತಿ ಇದೆ. ಎಲ್ಲರ ಹತ್ರ ಇದೆ ಅಂತ ನಿಮಗೆ ಗೊತ್ತಿರಬೇಕು. ನಿಮ್ಮಲ್ಲೇ ಶಕ್ತಿ ಇದೆ. ನೀವು ಬ್ಲೆಸ್ ಮಾಡಿಕೊಂಡು ಯಾವ ಜಾಗದಲ್ಲಿ ನಿಮಗೆ ಏನಾಗಬೇಕಂತಿದೆ ಮುಟ್ಟಿ ಹೇಳ್ತೀರಿ, ಖಂಡಿತವಾಗ್ಲೂ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆಫ್ಟರ್ ಆಲ್ ಆರೋಗ್ಯನೇ ಎಲ್ಲ ಅಲ್ವಾ. ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಐ ಡೋಂಟ್ ನೋ ವಾಟ್ ಈಸ್ ವೆಲ್ತ್ ನಾವು, ಬಿಕಾಸ್ ವೆನ್ ವೆಲ್ತ್ ಈಸ್ ಹೆಲ್ತ್, ವಾಟ್ ಎಲ್ಸ್ ಈಸ್ ವೆಲ್ತ್. ಸೊ ಹಾಗಾಗಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಆಮೇಲೆ ಮೇಕಿಂಗ್ ಮನಿ ಈಸ್ ಡೆಫಿನೆಟ್ಲಿ ವೆರಿ ವೆರಿ ಈಸಿ. ಟೆಲ್ ಆಲ್ ದಿಸ್, ಐ ಮೀನ್ ಹ್ಯಾವ್ ಅ ಸಿಂಗಲ್ ಅಫರ್ಮೇಷನ್. ಒಂದು ಅಫರ್ಮೇಷನ್ ಸಾಕು. ಪದೇ ಹೇಳ್ತೀರಿ. ತಪಸ್ಸಾಗಬೇಕು, ಆಗ ಮಾತ್ರ ಆ ಕಾಯುವಂಥ ಎಬಿಲಿಟಿ ಇರಬೇಕು. ಆಗ ಮಾತ್ರ ನಾವು ಕೋರಿದ್ದೆಲ್ಲ ಬರೋದಕ್ಕೆ ಸಾಧ್ಯ. ಓಕೆ, ವೆರಿ ನೈಸ್ ಗುರುಗಳೇ. ಸೊ ಎನಿವೇಸ್ ಕ್ಲಾಸಸ್ ಹತ್ರ ಬರ್ತಾ ಇದೆ. ವಿ ಆರ್ ಆಲ್ ವೆಯ್ಟಿಂಗ್. ಆ್ಯಂಡ್ ಹೇಳಿದ್ನಲ್ಲ 100 crore ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ಗಿಂತ ಈ ಸಲ ತುಂಬ ಡಿಫ್ರೆಂಟ್ ಆಗಿತ್ತು ಗುರುಗಳೇ. ಆ್ಯಂಡ್ ನೆವರ್ ಎಕ್ಸ್ಪೆಕ್ಟೆಡ್ ಆಲ್ ಸಚ್ ನ್ಯೂ ಥಿಂಗ್ಸ್. ಸೊ ತುಂಬ ಖುಷಿ ಇತ್ತು. ಅದೇ ಗುಂಗಲ್ಲೇ ಇದ್ದೀವಿ. ಆ್ಯಂಡ್ ತುಂಬ ಜನ ಯಾರು ಸ್ಪೆಷಲ್ ಕ್ಲಾಸ್ ಬರಬೇಕು ಅನ್ನೋ ಆಸೆ ಇದೆ ಅವರೆಲ್ಲ ಈ ಫೌಂಡೇಶನ್ ವರ್ಕ್ಶಾಪ್ಗೆ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾರೆ. ಆ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ರಿಚ್ನೆಸ್ ಅಂತ. ಸೊ ಲೆಟ್ಸ್ ವೆಲ್ಕಮ್ ಆಲ್. ನಿಮಗೂ ಕೂಡ ಕಾಯ್ತಾ ಇರ್ತೀವಿ. ವಿ ಆರ್ ವೇಟಿಂಗ್ ಫಾರ್ ಲಾಟ್ ಆಫ್ ಥಿಂಗ್ಸ್ ದೇರ್. ಥ್ಯಾಂಕ್ ಯು ಸೊ ಮಚ್ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ ಇವತ್ತಿನ ಸಂಚಿಕೆಯಲ್ಲಿ ನಾವು ದುಡ್ಡು ಮಾಡುವಂಥ ಒಂದು ಹಾದಿನಲ್ಲಿ, ಅಂದರೆ ಶ್ರೀಮಂತಿಕೆಯನ್ನು ಪಡ್ಕೊಳ್ಳುವಂಥ ಒಂದು ಹಾದಿನಲ್ಲಿ ರೆಡ್, ಯೆಲ್ಲೋ, ಗ್ರೀನ್ ಸಿಗ್ನಲ್ಸ್ ಯಾವ್ದು ಅದ್ಭುತವಾಗಿ ತಿಳಿಸ್ಕೊಟ್ರು ಗುರೂಜಿ. ಏನಂತಂದರೆ ಸುಮಾರು ವಿಚಾರಗಳನ್ನ ಒಂದೊಂದು ಎಪಿಸೋಡ್ನಲ್ಲಿ ಸಂಪೂರ್ಣವಾಗಿ ತಿಳಿಸೋದಕ್ಕೆ ಸಾಧ್ಯ ಆಗದಲ್ಲೇ ಇದ್ರೂ ಎಷ್ಟು ವಿಚಾರಗಳನ್ನ ತಿಳಿಸೋದಕ್ಕೆ ಸಾಧ್ಯನೋ ನಿಮಗೆ ಅರ್ಥವಾಗುವ ರೀತಿ ಕ್ರಿಸ್ಪ್ ಆಗಿ ತಿಳಿಸುವಂಥ ಪ್ರಯತ್ನ ಪ್ರತಿ ಸಂಚಿಕೆನಲ್ಲೂ ಗುರೂಜಿಯವರು ಮಾಡ್ತಾ ಇರ್ತಾರೆ. ಇಂತಹ ವಿಚಾರಗಳನ್ನ ಸಂಪೂರ್ಣ ಜ್ಞಾನ ಭಂಡಾರದ ಒಂದು ಅವಲೋಕನೆ ಆಗುತ್ತೆ ನಮ್ಮ ಫೌಂಡೇಶನ್ ವರ್ಕ್ಶಾಪ್ನಲ್ಲಿ. ಟ್ರಸ್ಟ್ ಮೀ, ಆ ಇಡೀ ದಿನ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ್ಯಂಡ್ ಒನ್ ಟ್ರಾನ್ಸಿಷನ್ ಇಂದ ಒಂದು ಕಂಟೆಂಟ್ ಟ್ರಾನ್ಸಿಷನ್, ಒಂದೊಂದು ವಿಚಾರಗಳು, ಇಟ್ಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲದಕ್ಕಿಂತ ಖುಷಿ ಕೊಡೋದು ಪ್ರತಿಯೊಂದು ವಿಚಾರ ಏನು ಗುರೂಜಿ ಮಾತಾಡ್ತಾರೆ, ದೆರ್ ಇಸ್ ಅ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್, ದೆರ್ ಇಸ್ ಅ ಸೈಂಟಿಫಿಕ್ ಪ್ರೂಫ್ ಫಾರ್ ಎವ್ರಿಥಿಂಗ್, ವಿಚ್ ಪ್ರೂವ್ಸ್ ನಾವೆಲ್ಲ ಮಾಡ್ತಾ ಇರೋದು, ನಾವು ನಿಮಗೆ ಹೇಳ್ತಾ ಇರೋದು, ನೀವು ಅದನ್ನು ಫಾಲೋ ಮಾಡ್ತಾ ಇರೋದು, ಇಟ್ ಇಸ್ ಸೈಂಟಿಫಿಕಲಿ ಪ್ರೂವನ್. ಸೊ ನಂಬಿಕೆ ಇಡಿ, ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರಲಿ. ಬನ್ನಿ ಕ್ಲಾಸಸ್ ಅಟೆಂಡ್ ಮಾಡೋಣ. ಮುಂದಿನ ಒಂದು ಕ್ಲಾಸಸ್ನಲ್ಲಿ ಸ್ವಂತ ಮನೆ ಯಾರ್ಯಾರು ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದೆ, ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಬೋದು. ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸೊ ಬನ್ನಿ ಸಿಗೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಸಿ ಯು ಇನ್ ನೆಕ್ಸ್ಟ್ ಆಫ್ಲೈನ್ ವರ್ಕ್ಶಾಪ್ ಆನ್ January 28th. ಅಲ್ಲಿವರೆಗೂ ನಮಸ್ಕಾರ.